ಹಾಯ್. ಇದನ್ನ ಹಿಂಗೆ ತಿಂದ್ರೆ ಚೆನ್ನಾಗಿರುತ್ತಾ? ಖಾರ ಆಗುತ್ತೆ ಅಲ್ವಾ? ಎಸ್. ಹಾಯ್ ಯಾರ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೋಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಹಸಿಮೆಣಸಿನ್ಕಾಯಿನ ಬರೀ ಚಟ್ನಿ ಮಾಡ್ಕೊಂಡು ತಿನ್ನೋದಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಸೈಡ್ ಡಿಶ್ ಕೂಡ ಮಾಡ್ಬೋದು. ನಾವು ಮಾಡ್ತೀವಿ. ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಚಿಲ್ಲಿ ಫ್ಲಫಿಂಗ್ ಮಾಡೋಕ್ಕೆ ನಾನು ಒಂದು 1/4 kg ಅಷ್ಟು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇದು ಜಾಸ್ತಿ ಏನು ಖಾರ ಇಲ್ಲ. ಓಕೆ, ನೀವು ಖಾರ ಬೇಕು ಅನ್ನೋದಾದರೆ ಇನ್ನೂ ಖಾರ ತೊಗೊಳ್ಬೋದು. ಇದು ಜಾಸ್ತಿ ಏನು ಖಾರ ಇಲ್ಲ. ಈ ಥರದನ್ನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡು ತೊಗೊಂಡಿದ್ದೀನಿ. ಓಕೆ, ಬನ್ನಿ ಈಗ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಎಂತ ಹಾಕಲಿಕ್ಕಿಲ್ಲ. ಜಸ್ಟ್ ಬಾಣಲೆ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಶೇಂಗಾ, ಓಕೆ, ಗ್ರೌಂಡ್ ನಟ್ ಅಂತೀವಲ್ಲ, ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಶೇಂಗಾನ. ಅದನ್ನು ಹಾಗೇನೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಡ್ರೈ ರೋಸ್ಟ್ ಅಷ್ಟೇ, ಇದು ಹಾಕಲಿಕ್ಕಿಲ್ಲ, ಆಯಿಲ್ ಹಾಕೋದಿಲ್ಲ. ಫ್ಲೇಮ್ ಮಾತ್ರ ಇದು ಲೋ ಟು ಮೀಡಿಯಮ್ಮೇ ಇಟ್ಕೊಳ್ಳಿ, ಹೈ ಇಟ್ಕೋಬೇಡಿ. ಹೈ ಇಟ್ಕೊಂಡ್ರೆ ಏನಾಗುತ್ತೆ, ಮೇಲಷ್ಟೇ ಬ್ಲ್ಯಾಕಿಶ್ ಅನಿಸುತ್ತೆ, ಒಳಗಡೆ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿರಲ್ಲ. ಇದು ಸ್ವಲ್ಪ ರೋಸ್ಟ್ ಆಗಲಿ. ಇದು ಪೌಡರ್ ಫಾರ್ಮಿಗೆ ತರಬೇಕಲ್ವ, ಸೊ ಇದು ಸ್ವಲ್ಪ ಚೆನ್ನಾಗಿ ಒಳಗೆಲ್ಲನೂ ನೀಟಾಗಿ ರೋಸ್ಟ್ ಆಗೋ ಥರ ಇದನ್ನು ಒಂದು 8 to 10 ಮಿನಿಟ್ಸ್ ಅಷ್ಟು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿ. ಎಸ್, ನೋಡಿ ಇವಾಗ ಒಂದು 7 to 8 ಮಿನಿಟ್ಸು ನಾನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ರೋಸ್ಟ್ ಮಾಡಿದ್ದೀನಿ. ಜಸ್ಟ್ ಇಷ್ಟ ಆದರೆ ಸಾಕು. ಹಾಂ, ಪಟ್ಟಂತ ಕೈಯಲ್ಲಿ ಹಿಂಗೆ ಅಂದ ತಕ್ಷಣ ಅದು ಸಿಪ್ಪೆ ಎಗರಬೇಕು, ಹಾಗಾದರೆ ಸಾಕು. ಇವಾಗ ಏನು ಮಾಡಿ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಇದಕ್ಕೆ 3 ಸ್ಪೂನು ನಾವು ಶೇಂಗಾ ಹಾಕಿದ್ವಿ ಅಲ್ವಾ, ಸೊ ಇದಕ್ಕೆ 3 ಸ್ಪೂನ್ ಶೇಂಗಾ ಹಾಕಿದ್ರೆ 1 ಸ್ಪೂನು ಜೀರಾ ಹಾಕಬೇಕು. ಅದೇ ಬಾಣಲೆಗೆ ಹಾಕ್ತಾಯಿದ್ದೀನಿ ನಾನು. ಓಕೆ, 1 ಸ್ಪೂನು ಜೀರಾ ಸಾಕು. 1 ಸ್ಪೂನ್ ಜೀರಾ ಹಾಕಿ ಈಗ ಗ್ಯಾಸ್ ಆಫ್ ಮಾಡಿದ್ದೀವಲ್ವ, ಅದೇ ಹೀಟಲ್ಲೇ ಅದೊಂಚೂರು ಸ್ವಲ್ಪ ಡ್ರೈ ರೋಸ್ಟ್ ಥರ ಆಗುತ್ತೆ. ಜೀರಿಗೆ ಕೂಡ ಇದರೊಟ್ಟಿಗೆ ಸೇರಿಕೊಂಡು ಇದನ್ನು ಹೀಗೆ ತಣ್ಣಗೆ ಹಾಕಕ್ಕೆ ಬಿಡೋಣ, ಆಮೇಲೆ ಮಿಕ್ಸಿ ಮಾಡೋಣಂತೆ. ಇವಾಗ ಬನ್ನಿ ನಾವು ಅದನ್ನು ಚಿಲ್ಲಿನ ಕಟ್ ಮಾಡ್ಕೊಂಬರೋಣ. ಅದು ಒಂದು 5 ಮಿನಿಟ್ಸ್ ತಣ್ಣಗಾಗಲಿ. ಅದರೊಳಗೆ ಈಗ ನಾವು ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ವಿ ಅಲ್ಲ, ಈ ಚಿಲ್ಲಿನ ನಾವು ಫಿಲ್ ಮಾಡಲಿಕ್ಕೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಅಂದರೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಒಂದು ಎಂಥದ್ದು ನೈಫ್, ಚಾಕು ಅಥವಾ ಈಳಿಗೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸೀಳ್ಕೊಳ್ಳೋದು. ನಾವು ಮಜ್ಜಿಗೆ ಮೆಣಸೆಲ್ಲ ಮಾಡ್ಲಿಕ್ಕೆ ಮಾಡ್ತೀವಲ್ಲ ಅದು. ಓಕೆ, ಫುಲ್ ಓಪನ್ ಆಗಬಾರ್ದು, ಜಸ್ಟ್ ಈ ಥರ. ಹೀಗೆ ಇಷ್ಟು ಓಪನ್ ಆದರೆ ಸಾಕು. ಈ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ. ಈಗ ಅಷ್ಟರೊಳಗೆ ಅದು ಫುಲ್ ಆರಿಬಿಟ್ಟಿರತ್ತೆ. ನೆಕ್ಸ್ಟು ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಎಸ್, ನೀವು ಈಳಿಗೆ ತೊಗೊಂಡ್ರು ಅಷ್ಟೇ, ಇಲ್ಲಿಗೆ ಈಳಿಗೆ ಮೂತಿನ ಹಾಕಿ ಈ ಥರ ನಾವು ಸೀಳ್ಕೊಳ್ಬೋದು. ಓಕೆ, ಈ ಥರ ಓಪನ್ ಆಗಬೇಕದು. ಐ ಹೋಪ್ ಸೊ ಗೊತ್ತಾಗ್ತಿದೆ ಅಂದ್ಕೋತೀನಿ. ಎಸ್, ಸೇಮು ಪ್ರೊಸೀಜರ್ ಆ್ಯಸ್ ನಾವು ಮಜ್ಜಿಗೆ ಮೆಣಸು ಮಾಡುವಾಗ ಸೀಳ್ತೀವಲ್ಲ ಅದೇ, ಮತ್ತೇನಿಲ್ಲ. ಈ ಟೈಪು ಎಲ್ಲ ಮಾಡ್ಕೊಂಬನ್ನಿ. ಇದು ಏನಾದರೂ ತುಂಬ ಖಾರ ಇದೆ ಮೆಣಸು ಅನ್ನೋದಾದರೆ ನೀವೇನು ಮಾಡಿ, ಇದರೊಳಗಿರೋಂಥ ಸೀಡ್ಸ್ನ ಬೀಜಗಳನ್ನು ತೆಗೆದುಬಿಡಿ. ಓಕೆ, ಇದು ನಾನು ತೊಗೊಂಡಿರೋದೇನು ಅಷ್ಟೊಂದೆಲ್ಲ ಖಾರ ಇಲ್ಲ, ಸೊ ನಾನೇನು ಮಾಡ್ತೀನಿ, ಬೀಜ ಸಮೇತನೇ ಇಡ್ತೀನಿ. ಓಕೆ, ನಿಮಗೆ ಬೇಡಪ್ಪ ತುಂಬ ಖಾರ ಇದೆ ಮೆಣಸು ಅನ್ನೋದಾದರೆ ಈ ಸೀಡ್ನೆಲ್ಲ ರಿಮೂವ್ ಮಾಡಿಬಿಡಿ. ಓಕೆ, ನಾನು ಇದೆಲ್ಲವನ್ನು ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಇವಾಗ ನೋಡಿ ಎಲ್ಲವನ್ನು ಈ ಥರ ಓಪನ್ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲವನ್ನು ಸೀಳ್ಕೊಂಡು ಬಂದೆ. ಮೀನ್ವೈಲ್ ಇದು ಕೂಡ ನಮ್ಮ ಜೀರಿಗೆ ಮತ್ತು ಗ್ರೌಂಡ್ ನಟ್ ಕೂಡ ತಣ್ಣಗಾಗಿದೆ, ಹುರಿದಿರೋದು. ಬನ್ನಿ ಅದನ್ನು ಮಿಕ್ಸಿ ಮಾಡುವ. ಇವಾಗ ನಾವು ಅದು ರೋಸ್ಟ್ ಮಾಡಿಟ್ಟಿದ್ದು ಕೂಡ ತಣ್ಣಗಾಗಿದೆ. ಅದೆಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಅದು ಜಸ್ಟ್ ಜೀರಿಗೆ ಮತ್ತು ಶೇಂಗಾ, ಅದರೊಟ್ಟಿಗೆ ನಾವು ನಮ್ಮ ರುಚಿಗೆ ಎಷ್ಟು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ನಾವು ಸಾಲ್ಟ್ ಕೂಡ ಹಾಕ್ಕೊಳ್ಬೇಕು. ಓಕೆ, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಇದೆ ಇಷ್ಟೇ, ಜೀರಿಗೆ ಮತ್ತು ಗ್ರೌಂಡ್ ನಟ್, ಶೇಂಗಾ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಬರೋಣ. ನೀರು ಹಾಕಬಾರ್ದು, ಜಸ್ಟ್ ಪೌಡರ್ ಮಾಡೋದು. ಓಕೆ, ಡ್ರೈ ಪೌಡರ್ನ ಮಾಡ್ಕೊಂಬರ್ತೀನಿ ಇವಾಗ. ಎಸ್, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿ. ಇವಾಗ ಇಷ್ಟು ಓಕೆ ಪೌಡರ್ ಮಾಡೋದು.
ಗೊತ್ತಾಗ್ತಿದೆ ಅಲ್ಲ? ಹಾಂ, ಇಷ್ಟು ಪೌಡರ್. ಇದಕ್ಕಿಂತ ಸಣ್ಣ ಆದರೂ ಅಡ್ಡಿ ಇಲ್ಲ, ಬಟ್ ತರಿ ಬೇಡ. ಓಕೆನಾ? ಎಸ್, ಇಷ್ಟು ಪೂರ ಪೌಡರ್ ಮಾಡ್ಕೊಂಬಂದ್ಬಿಡಿ. ಆ್ಯಂಡ್ ಈಗ ಇಲ್ಲಿ ನಾವು ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಇದನ್ನು ಹಾಕಿ, ಈ ಪೌಡರ್ನ ಹಾಕಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ಓಕೆ, ಈ ಪೌಡರ್ನ ಹಾಕಿ ಫಿಲ್ ಮಾಡ್ತಾ ಹೋಗ್ಬೇಕು. ನಾವು ಒಂದೆರಡು ತೋರಿಸ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಓಪನ್ ಮಾಡ್ಕೊಳ್ಳೋದು. ಬಿಸಿ ಇದು ತುಂಬ ಇದು ಇತ್ತು ಅಂದರೆ ಎಂತ ಖಾರ ಇತ್ತು ಅಂತ ಹೇಳಿದ್ರೆ ನೀವು ಸೀಡನ್ನ ತೆಗೆದುಬಿಡಿ, ಅದು ಮೆಣಸಿನ್ಕಾಯಲ್ಲಿರೋ ಬೀಜನ ತೆಗೀರಿ. ನಾನು ತೊಗೊಂಡಿರೋ ಮೆಣಸಿನ್ಕಾಯಿ ಖಾರ ಇಲ್ಲ, ಸೊ ನಾನೇನು ಮಾಡ್ತೀನಿ, ಬೀಜ ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಇದು ಪೂರ ಒಳಗಡೆ ಎಷ್ಟು ಹಿಡಿಯತ್ತಲ್ಲ ಅಷ್ಟು ಪೂರ ನಾವು ಪೌಡರ್ನ ಫಿಲ್ ಮಾಡ್ಕೊಳ್ಳೋದು. ಓಕೆ, ಇಷ್ಟೇ. ಇಷ್ಟು ಮಾಡಿ ಇಟ್ಕೊಳ್ತಾ ಬರೋಣ ಎಲ್ಲವನ್ನ. ಇನ್ನೂ ಒಂದು ತೋರಿಸ್ತೀನಿ, ಜಸ್ಟ್ ಓಪನ್ ಅಪ್ ಮಾಡೋದು. ಇದು ಯಾರಿಗೆಂದೆ ಫುಲ್ಲು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇರೋರಿಗಲ್ಲ ನನ್ನ ವೀಡಿಯೋಸ್. ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, ಯಾರು ಇವಾಗ ಕಲಿತಿರ್ತೀರಲ್ವ, ಸಿಂಪಲಾಗಿ ಬೇಕಪ್ಪ ನನಗೆ, ಟೇಸ್ಟಿಯಾಗಿ ಬೇಕು ಆ ಥರ, ಇವಾಗ ಪ್ರಿಲಿಮಿನರಿ ಲರ್ನರ್ಸ್ ಇರ್ತಾರಲ್ಲ ಅವರಿಗೆ ನನ್ನ ವೀಡಿಯೋಸ್ ಎಸ್ಪೆಷಲಿ. ಎಸ್, ಇದು ಈ ಥರ ಫಿಲ್ ಮಾಡ್ತಾ ಬರೋದು. ಒಳಗಡೆ ಅದು ಎಷ್ಟು ಹಿಡಿಯತ್ತಲ್ಲ ಅಷ್ಟು ಪೌಡರ್ನ ನೀವು ಹಾಕಿ ಫಿಲ್ ಮಾಡ್ತಾ ಬನ್ನಿ. ನಾನು ಅದೇ ಥರ ಎಲ್ಲವನ್ನು ನನಗೇನು ಮಾಡ್ತೀನಿ, ಫಿಲ್ ಮಾಡಿಕೊಂಡು ಬರ್ತೀನಿ. ನಂತರ ಹೇಗೆ ಅದನ್ನು ಫ್ರೈ ಮಾಡೋದು ಕೂಡ ನಿಮಗೆ ನಾನು ಹೇಳ್ತೀನಿ. ಓಕೆ, ಎಸ್, ಇದೆಲ್ಲ ನಾನು ಫಿಲ್ ಮಾಡ್ತೀನಿ. ಇವಾಗ ಫಿಲ್ ಮಾಡಿ ಬರ್ತೀನಿ. ಎಸ್, ನೋಡಿ ಈ ಥರ ಆಗುತ್ತೆ. ಇದು ಫಿಲ್ ಮಾಡಿದ್ಮೇಲೆ ಎಲ್ಲವನ್ನ ಹೀಗೆ ಮಾಡಿಕೊಂಡು ಈಗ ರೆಡಿ ಇಟ್ಕೊಳ್ಳೋಣ. ಜೀವನದಲ್ಲಿ ಹೆಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅವಳದು ಸರ್ವಿಸ್ ತುಂಬ ವೆರೈಟಿಯಲ್ಲಿ ಹೆಣ್ಣು ನಮಗೆ ಸರ್ವ್ ಮಾಡ್ತಾ ಹೋಗ್ತಾಳೆ. ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಮತ್ತು ಅಕ್ಕನಾಗಿ, ತಂಗಿಯಾಗಿ, ಹಾಗೆಯೇ ಒಂದು ಮನೆಯ ಸೊಸೆಯಾಗಿ, ಹಾಗೆಯೇ ಆ ಮನೆಯ ಒಡತಿಯಾಗಿ, ಮಗಳಾಗಿ ಅಲ್ವಾ. ಎಷ್ಟೆಲ್ಲ ವೆರೈಟಿಲಿ ಹೆಣ್ಣು ನಮಗೆ ಸಹಾಯ ಮಾಡ್ತಾಳೆ. ಅಂಥ ಹೆಣ್ಮಕ್ಳನ್ನ ಯಾರೆಲ್ಲ ಪಡೆದಿದ್ದೀವಿ ಅಲ್ವಾ, ನಾವು ಧನ್ಯರು ಅಂತ ಹೇಳ್ತೀನಿ. ಆ್ಯಂಡ್ ನಾನು ಖುಷಿ ಪಡ್ತೀನಿ, ನಾನು ಕೂಡ ಒಂದು ಹೆಣ್ಣಾಗಿ ಹುಟ್ಟಿದ್ದೀನಿ ಅಂತ ಹೇಳಿ. ಎಸ್, ಯಾರಿಗೆಲ್ಲ ನಿಮಗೂ ಕೂಡ ನೀವು ಹೆಣ್ಣಾಗಿರೋದಕ್ಕೆ ಪ್ರೌಡ್ ಇದೆ, ಹೆಮ್ಮೆ ಇದೆ, ತಿಳಿಸಿ ನನಗೆ. ಆ್ಯಂಡ್ ಹಾಗೆಯೇ ಯಾರೆಲ್ಲ ಹೆಣ್ಣನ್ನು ನಿಕೃಷ್ಟವಾಗಿ ನೋಡ್ತೀರಲ್ವ, ಅದು ಬೇಡ. ಓಕೆ, ನೀವು ಬಂದಿರೋದು ಒಂದು ಹೆಣ್ಣಿಂದನೇ, ಆ್ಯಂಡ್ ನಿಮ್ಮ ಜೀವನನ ರೂಪಿಸೋದು ಕೂಡ ಒಂದು ಹೆಣ್ಣೇನೆ. ಹಾಗಾಗಿ ಆ ಹೆಣ್ಣಿನ ಬಗ್ಗೆ ನಿಕೃಷ್ಟತೆ ಬೇಡ. ಎಲ್ಲರೂ ಸಮಾನರು. ಓಕೆ, ನಾವೆಲ್ಲರೂ ಸಮಾನರು, ಹೆಣ್ಣು ಗಂಡು ಅದು ಇದು ಅದೆಲ್ಲ ಎಂಥದ್ದು ಇಲ್ಲ. ಓಕೆ, ಈ ಪ್ರಪಂಚದಲ್ಲಿ ಎಲ್ಲರೂ ಸಮಾನರು ನಾವು. ಹಾಗಾಗಿ ಬೆಳೆಸೋ ರೀತಿಲಾಗಲಿ, ಅವಳನ್ನು ನೋಡ್ಕೊಳ್ಳೋ ರೀತಿಲಾಗಲಿ, ಹಾಗೆಯೇ ಅವಳಿಗೆ ನಾವು ಕೊಡುವಂಥ ಕೆಲವು ಹಕ್ಕುಗಳಿರುತ್ತಲ್ಲ, ಅದೆಲ್ಲದನ್ನು ಕೂಡ ಎಲ್ಲವನ್ನು ನಾವೇನು ಮಾಡೋಣ, ಅವಳಿಗೂ ಸೇಮ್ ನಾವು ಗಂಡು ಮಕ್ಕಳಿಗೆ ಹೇಗೆ ಕೊಡ್ತೀವಲ್ಲ ಹಾಗೆಯೇ ಕೊಟ್ಬಿಟ್ಟು ನಾವು ಬೆಳೆಸೋಣ. ಪ್ರತಿಯೊಂದರಲ್ಲೂ ಕೂಡ ಅವಳನ್ನು ನಾವು ಈಕ್ವಲ್ ಅಂತ ನೋಡ್ಕೊಳ್ಳೋಣ. ಓಕೆ, ಗಂಡು ಮಕ್ಕಳನ್ನ ಒಂಥರ ಬೆಳೆಸೋದು, ಹೆಣ್ಮಕ್ಳನ್ನ ಒಂಥರ ಬೆಳೆಸೋದು ಅದೆಲ್ಲ ಬೇಡ. ಆಲ್ಮೋಸ್ಟ್ ಈಗೆಲ್ಲ ಜನ್ರೇಷನ್ ಫಾರ್ವರ್ಡ್ ಇದೆ, ಎಲ್ರಿಗೂ ಗೊತ್ತಿರತ್ತೆ ಈ ವಿಷಯ. ಯಾರೂ ಕೂಡ ಭೇದ ಭಾವ ಮಾಡಲ್ಲ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ನಾವು ಹೆಣ್ಣಿಗೆ ಹೇಗೆ ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತೆಲ್ಲ ಕಲಿಸ್ತೀವಿ ಅಲ್ವಾ, ಹಾಗೆಯೇ ಗಂಡಿಗೂ ಕೂಡ ಕಲಿಸೋಣ. ಸೊ ಅವನು ಏನು ಮಾಡ್ತಾನೆ, ಮುಂದೆ ಸರ್ವೆಂಟನ್ನು ಪಡೆಯೋದ್ರ ಬದಲಿ ಒಂದು ಒಳ್ಳೆ ಗಂಡನಾಗೆ ಇರ್ತಾನೆ ಅಂತ ಹೇಳ್ತೀನಿ. ಹಾಗೆಯೇ ಹೆಣ್ಣಿಗೂ ಅಷ್ಟೇ, ಹೊರಗೆ ಹೋಗೋದು ಬೇಡ, ನೀನು ಸಂಜೆ ನೈಟು ಅದು ಇದು ಇದೆಲ್ಲ ಬೇಡ. ಓಕೆ, ಅವಳು ಎಲಿಜಿಬಲ್ ಇದ್ದಾಳೆ ಅನ್ನೋದಾದರೆ ನಿಮಗೆ ಗೊತ್ತಿದೆ, ಅವರಿಗೆ ಸೆಲ್ಫ್ ಡಿಫೆನ್ಸ್ ಕಲಿಸ್ಬಿಟ್ರೆ ಮುಗಿದೋಯ್ತು ಹೆಣ್ಮಕ್ಳಿಗೆ. ಸೊ ನೀವು ಸೆಲ್ಫ್ ಡಿಫೆನ್ಸ್ನ ಕಲಿಸಿ ಹೆಣ್ಮಕ್ಳಿಗೆ, ಅವರು ಕೂಡ ಎಲ್ಲವನ್ನ ಕಲೀಲಿ, ಅದು ತರೋದು ಇದು ತರೋದು ಎಲ್ಲ ಕಲೀಲಿ. ಅವರು ಮಾರ್ಕೆಟ್ ಹೋಗೋದು ಎವ್ರಿಥಿಂಗ್ ದೇ ಆಲ್ಸೋ ಶುಡ್ ಲರ್ನ್. ಓಕೆ, ಎಲ್ಲ ಕಲೀಲಿ ಅವರು, ಬಿಟ್ಬಿಡಿ ಅವರನ್ನು ಕೂಡ. ಆವಾಗ ಏನಾಗುತ್ತೆ, ಅವರಿಗೆ ಇಂಡಿಪೆಂಡೆಂಟ್ ಆಗಿರೋದು ಗೊತ್ತಾಗುತ್ತೆ. ಸೊ ಅವರು ಮುಂದೆ ದುಡ್ಡಿಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಅವರ ಒಂದು ಯಾವುದು ಏನು ಹೇಳ್ತೀವಿ ಅದಕ್ಕೆ, ಅವರ ಒಂದು ಸೇಫ್ಟಿಗೋಸ್ಕರ ಒಂದು ಗಂಡನ್ನು ನೆಚ್ಚೋದು ಕಮ್ಮಿ ಆಗುತ್ತೆ. ಇಟ್ ಮೀನ್ಸ್ ಗಂಡು ಹೆಣ್ಣು ಇಬ್ಬರು ಸಮಾನರಾಗ್ಬಿಡ್ತಾರೆ ಅವಾಗ, ಗಂಡ ಹೆಂಡತಿ. ಸೊ ಅವಾಗೇನಾಗುತ್ತೆ, ಅವಳು ಕೂಡ ಸೆಲ್ಫ್ ಆಗ್ತಾಳೆ, ಅವಳು ಕೂಡ ಸೆಲ್ಫ್ ಡಿಪೆಂಡ್ ಆಗ್ತಾಳೆ. ಆವಾಗ ಅವಳಿಗೂ ಕೂಡ ಏನಾಗುತ್ತೆ, ಜೀವನದಲ್ಲಿ ಒಂದು ಒಳ್ಳೆ ಖುಷಿ ಬರುತ್ತೆ. ಹಾಗೆಯೇ ಅವಳ ಪಾರ್ಟ್ನರ್ ಕೂಡ ಆವಾಗ ಬಾಸ್ ಆಗಿರಲ್ಲ, ಅವನು ಕೂಡ ಒಬ್ಬ ಫ್ರೆಂಡಾಗಿ ಇರ್ತಾನೆ. ಹಾಗಾಗಿ ಹೆಣ್ಣು ಗಂಡು ಇಬ್ಬರನ್ನು ಕೂಡ ಒಂದು ಕೋಟ್ ಇದೆ ಅಲ್ವಾ, ಟೀಚ್ ಯುವರ್ ಸನ್ how to do household works so that he will not get a servant, he will get a life partner. And on the same line, teach your daughter to take care of all the things so that she will not get a boss, she will get a
ಗುಡ್ ಫ್ರೆಂಡ್ ಅಂತ ಹೇಳಿಬಿಟ್ಟು. ಸೊ ಹೆಣ್ಣನ್ನು ನಾವು ಉದ್ಯೋಗದೆಡೆಗೆ ಎಲ್ಲ ಸ್ವಾವಲಂಬನೆ ಕಡೆಗೆ ಬೆಳೆಸೋಣ. ಹಾಗೆ ಗಂಡನ್ನು ಕೂಡ ಸ್ವಾವಲಂಬನೆಯ ಜೊತೆಯಲ್ಲಿ ಈ ಎಲ್ಲ ರೀತಿಯಲ್ಲಿ ಅವಳಿಗೆ ಹೆಣ್ಣಿಗೆ ಸಹಕಾರಿಯಾಗೋ ಥರ ಬೆಳೆಸಿ ಒಳ್ಳೆ ಗುಣಗಳನ್ನು, ಒಳ್ಳೆ ಧರ್ಮವನ್ನು ಅವರಲ್ಲಿ ನಾವು ತುಂಬೋಣ. ಬನ್ನಿ, ಇದೆಲ್ಲ ಫಿಲಪ್ ಆಗಿದೆ. ಈಗ ಏನು ಮಾಡಬೇಕು ನೋಡೋಣ. ಬನ್ನಿ, ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಹಂಚು ಅಂತ ಹೇಳ್ತೀವಲ್ಲ ಅದು. ಇದು ನಾನ್ ಸ್ಟಿಕ್ ಏನಲ್ಲ, ನಾರ್ಮಲ್ ಐರನ್ ತವ ಇದು. ಇದನ್ನೇ ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಪ್ರೀ ಹೀಟ್ ಆಗಲಿ. ಓಕೆ, ತುಂಬ ಏನು ಹೀಟ್ ಬೇಡ, ಪ್ರೀ ಹೀಟ್ ಆಗಲಿ ಒಂಚೂರು. ಹಾಂ, ಇಷ್ಟು ಆದ ತಕ್ಷಣ ಏನು ಮಾಡೋಣ, ಫ್ಲೇಮ್ನ ಫುಲ್ಲು ಸ್ಲೋ ಮಾಡಿಬಿಟ್ಟು ಇದಕ್ಕೆ ಆಯಿಲ್ ಹಾಕಬಾರ್ದು. ಜಸ್ಟ್ ಈ ಫಿಲಪ್ ಮಾಡಿದ್ವಿ ಅಲ್ವಾ, ಇದೆಲ್ಲವನ್ನು ಹಾಗೆ ಅದು ಒಂದ್ರ ಪಕ್ಕ ನೀಟಾಗಿ ಹೊಂದಿಸ್ತಾ ಹೋಗೋಣ. ಯಾಕೆ ಅಂದರೆ ಅದು ಜಸ್ಟ್ ಡ್ರೈ ರೋಸ್ಟ್ ಆಗಬೇಕು ಅದಕ್ಕೆ. ಎಸ್, ಒಂದರ ಪಕ್ಕ ಒಂದನ್ನು ನೀಟಾಗಿ ಹೊಂದಿಸ್ತಾ ಹೋಗೋಣ. ಈ ಸಮಯದಲ್ಲಿ ಉರಿ ತುಂಬಾ ಸ್ಲೋ ಇದ್ದರೆ ಒಳ್ಳೆಯದು. ಓಕೆ, ಲೋ ಟು ಮೀಡಿಯಮ್ ಅಂತ ಹೇಳ್ಬೋದು, ಅಷ್ಟು ಇಟ್ಕೊಳ್ಳಿ ಸಾಕು. ಆ್ಯಂಡ್ ಇದನ್ನು ನಾನು ಈ ಥರ ಹೊಂದಿಸಿದೆ ಇವಾಗ. ಎಸ್, ಇದು ಈಗ ನಾನು ಏನು ಈ ಕಡೆ ಹಾಕಿದ್ದೀನಿ ಅಲ್ವಾ, ಇದೆಲ್ಲವೂ ಕೂಡ ಚೆನ್ನಾಗಿ ಅದು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಒಂಚೂರು ಕಂದ್ಕೊಳ್ಳುತ್ತೆ ಅದು. ಓಕೆ, ಆ ಥರ ಜಸ್ಟ್ ಇದು ಹಾಕಿದ್ಮೇಲೆ ಮತ್ತೆಂತ ಆಯಿಲ್ ಗಿಲ್ ಏನೂ ಹಾಕಬಾರ್ದು. ಇದು ಫಸ್ಟ್ ಪ್ರೀ ಹೀಟ್ ಮಾಡ್ಕೊಂಡ್ವಿ, ಆಮೇಲೆ ಗ್ಯಾಸ್ನ ಸ್ಲೋ ಇಟ್ಕೊಂಡ್ವಿ. ಜಸ್ಟ್ ಇವನ್ನೆಲ್ಲವನ್ನು ನಾವು 1 by 1 ಹೊಂದಿಸಿದ್ದೀವಿ ಅಷ್ಟೇ. ಅಲ್ಲಾಡಿಸೋದು ಬೇಡ, ಆಯಿಲ್ ಹಾಕೋದು ಬೇಡ. ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೇ ಬಿಟ್ಬೇಡ. ಓಕೆ, ಒಂದು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 2 ಮಿನಿಟ್ ಹಾಗೆ ಅದು ಲೋ ಫ್ಲೇಮಲ್ಲೇ ಅದೊಂಚೂರು ಅದರದ್ದು ಸ್ಕಿನ್ ಕಂದುತ್ತೆ. ಓಕೆ, ಹಸಿಮೆಣಸಿಂದು ಅಲ್ಲಿವರೆಗೂ ಸ್ವಲ್ಪ ನೋಡೋಣ. ಇವಾಗ ಒಂದು 2 ಮಿನಿಟ್ಸ್ ಆಯಿತು ಇದು. ಈಗ ನಾನು ಅದನ್ನು ಓಪನ್ ಮಾಡಿ ಏನು ಮಾಡ್ತೀನಿ, ಎಸ್, ಮತ್ತು ಈ ಸರ್ಫೇಸ್ ಇತ್ತಲ್ಲ ಇದನ್ನು ಉಲ್ಟಾ ಮಾಡಿಡ್ತೀನಿ ಅಷ್ಟೇ. ಓಕೆ, ಎಲ್ಲವನ್ನ ಉಲ್ಟಾ ಮಾಡ್ಕೊಂಡು ಇಟ್ಕೊಳ್ಳಿ. ಈಗೂ ಕೂಡ ಲೋನೇ ಇರಲಿ. ಓಕೆ, ಫ್ಲೇಮ್ ಅಷ್ಟೇ ಇರಲಿ. ಮಿಡಲ್ ಇರೋದು ಇಷ್ಟೊಂದು ಜಾಸ್ತಿ ಇದಾಗಿರುತ್ತಲ್ಲ, ಅದನ್ನೆಲ್ಲ ಈಚೆ ಕಡೆ ಬೇಕಾದ್ರೆ ತಗೊಳ್ಳಿ ನೀವು. ಯಾವುದು ಜಾಸ್ತಿ ರೋಸ್ಟ್ ಆಗಿಲ್ಲ ಅಲ್ವಾ, ಅದನ್ನು ಅದರೊಟ್ಟಿಗೆ ಇಡಿ. ಆ್ಯಂಡ್ ಇದೆಲ್ಲವನ್ನು ಅದ್ರ ಮೈ ಅಂತೀವಲ್ಲ, ಸರ್ಫೇಸ್, ಅದನ್ನು ನೀವು ಸ್ವಲ್ಪ ತಿರುಗಿಸ್ಕೊಂಡು ಹಾಕ್ಕೊಳ್ರಿ. ಎಸ್, ಇಷ್ಟಾಗಲಿ. ಈಗ ಮತ್ತೆ ಒಂದು 2 ಮಿನಿಟ್ಸು ಫ್ಲೇಮ್ ಅಂತೂ ಫುಲ್ ಸ್ಲೋನಲ್ಲೇ ಇದೆ. ಇನ್ನು ಒಂದು 2 ಮಿನಿಟ್ಸು ಈ ಮುಖ ಕೂಡ ನೀಟಾಗಿ ಅದೊಂಚೂರು ಕಂದ್ಕೊಳ್ಳಿ. ಆಮೇಲೆ ಇದಕ್ಕೆ ಏನು ಮಾಡೋದು ಹೇಳ್ತೀನಿ. ಇವಾಗ ಒಂದು 2 ಮಿನಿಟ್ಸ್ ಆಯಿತು. ಈ ಥರ ಕೂಡ ಹಾಕಿ. ಎಸ್, ಇವಾಗ ನೋಡಿ. ಸಿ, 2 ಸರ್ಫೇಸ್ ಕೂಡ ಚೆನ್ನಾಗಿ ಈ ಥರ ಆಗಿದೆ. ಇವಾಗ ಎಂತ ಮಾಡಿ ನೀವು, ಇವಾಗ ಆಯಿಲ್ ಹಾಕಿ. ಓಕೆ, ಅದು ಆಯಿಲ್ ಹಾಕ್ದೇ ಅಷ್ಟು ರೋಸ್ಟ್ ಆಗಲಿ. ಇವಾಗ ಏನು ಮಾಡೋಣ, ಇದಕ್ಕೆ ಆಯಿಲ್ ಹಾಕೋಣ. ಜಸ್ಟ್ ಆಯಿಲ್ನ ನೋಡಿ, ಇಲ್ಲಿ ನಾನು ಹೇಳ್ತೀನಿ, ಅದ್ರ ಮೇಲೆ ಹಾಗೇನೆ ಪೋರ್ ಮಾಡೋದು ಅಷ್ಟೇ, ಮತ್ತೆಂತ ಇಲ್ಲ. ಎಸ್, ಒಂದು 2 ಸ್ಪೂನ್ ಆದರೆ ಸಾಕು. ಎಸ್, ಇಷ್ಟಾದರೆ ಸಾಕು. ಇವಾಗ ಏನು ಮಾಡಿ ಇದನ್ನು ತಿರುಗಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ತುಂಬ ಬ್ಲಾಕ್ ಆಗಿದೆ ಇಲ್ಲ ಏನು ಎತ್ತ ಅಂತ. ಹಾಗೇನಾದರೂ ತುಂಬ ಬ್ಲಾಕ್ ಆಗಿದ್ದರೆ ಅದನ್ನು ಉಲ್ಟಾ ಮಾಡಿ, ಆ ಸರ್ಫೇಸ್ನ ಮತ್ತೆ ಚೇಂಜ್ ಮಾಡಿ. ನಾನು ಕೈಯಲ್ಲಿ ಎಂತಕ್ಕೆ ಮುಟ್ತಾಯಿದ್ದೀನಿ ಅಂದರೆ ನಾನು ಇದನ್ನು ತೆಗಿ ಮುಟ್ತಿಲ್ಲ, ಚಿಲ್ಲಿ ಮುಟ್ತಿಲ್ಲ, ಅದರದ್ದು ಇದುಂಟಲ್ಲ ಎಂಥ ಸ್ಟಾಕ್ ತೊಟ್ಟು, ಅದನ್ನು ಮುಟ್ತಾಯಿದ್ದೀನಿ ನಾನು. ಮತ್ತು ಹುಷಾರು, ಇವಾಗಷ್ಟೇ ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಯು ಶುಡ್ ಬಿ ಕೇರ್ಫುಲ್. ಇದೆಲ್ಲ ಮಾಡುವಾಗ ಸ್ವಲ್ಪ ನಾವು ತುಂಬನ್ನು ಮಾತ್ರ ತೊಗೊಂಡು ಅದನ್ನು ಉಲ್ಟಾ ಮಾಡಿದೆ. ಎಸ್, ಆ್ಯಂಡ್ ನಮ್ಮ ಕಡೆ ಏನೆಲ್ಲ ನಾವು ಪುಟ್ಟದಾಗಿ ಅಡುಗೆ ಮಾಡ್ತೀವಲ್ವ, ಅದೆಲ್ಲವನ್ನು ನಾನು ನಿಮ್ಮೊಟ್ಟಿಗೆ ಸಮ್ಟೈಮ್ ಶೇರ್ ಮಾಡ್ತಿರ್ತೀನಿ. ಹಾಗೆ ನನ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತಿರ್ತೀನಿ. ನನ್ನ ವ್ಲಾಗ್ಸ್ ಏನಾದರೂ ನಿಮಗೆ ಲೈಕ್ ಆಗ್ತಾಯಿದ್ರೆ ದಯವಿಟ್ಟು ಲಿಯೋಲಿನೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋವಂಥ ವೀಡಿಯೋಸ್ಗೆ ಲೈಕ್ ಕೂಡ ಕೊಡಿ, ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಹಿಂಗಾಯ್ತಲ್ಲ. ಈಗ ಮತ್ತೆ ಉಲ್ಟಾ ಮಾಡಿದೆ. ಮತ್ತೆ 1 ಮಿನಿಟ್ ಸಾಕು ಅನ್ಕೋತೀನಿ. 1 ಮಿನಿಟ್ ಆಯಿತು. 1 ಮಿನಿಟ್ ಆಗಲಿ. ಇದು 1 ಮಿನಿಟ್ ಆಗಿದೆ ಆಲ್ರೆಡಿ. ಇನ್ನು 1 ಮಿನಿಟು ಚೆನ್ನಾಗಿ ಅದು ದಮ್ಮಾಗಲಿ. ಹಾಂ, ಎಸ್, ಇವಾಗ 1 ಮಿನಿಟ್ ಆಯಿತು. ಇದನ್ನು ಸ್ವಲ್ಪ ಏನು ಮಾಡಬೇಕು, ಇನ್ಮೇಲೆ ಸ್ವಲ್ಪ ಆಗಾಗ ಒಂಚೂರು ತಿರುಗಿಸ್ಕೊತಾ ಇರಬೇಕು. ಒಂದೊಂದು 30 ಸೆಕೆಂಡ್ಸ್ ಹಾಗೆ ಲೋ ಫ್ಲೇಮಲ್ಲೇ ಇರಲಿ. ಅದು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ಅಂದರೆ ಇದು ಚಿಲ್ಲಿಗಳು ಚೆನ್ನಾಗಿ ಇದಾಗಬೇಕಲ್ವ, ಬೇಯಬೇಕು, ಅದು ಕುಕ್ ಆಗಬೇಕು. ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ತಿರುಗಿಸ್ಕೊತಾ ಇರ್ರಿ. ಯಾವ ಸರ್ಫೇಸು ಚೆನ್ನಾಗಿ ಬೆಂದಿಲ್ಲ ಅಲ್ವಾ, ಗ್ರೀನಿಶ್ ಇದೆ, ಅದನ್ನು ಮಾತ್ರ ಉಲ್ಟಾ ಮಾಡ್ತಾ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ.
ಇದೆಲ್ಲ ಮಾಡ್ಲಿಕ್ಕೆ ನಂಗೆ ಟೈಮ್ ಇಲ್ಲಪ್ಪ ಅನ್ನೋದಾದರೆ, ಇದು ಯಾರಿಗೆ ಹೇಳಿದೆ ನಾನು, ಫುಲ್ ಟೇಸ್ಟಿಯಾಗಿ ನಂಗೊಂದು ಸೈಡ್ ಡಿಶ್ ಬೇಕು ರೈಸು ಸಾಂಬಾರ್ಗೆ ಅಥವಾ ರೈಸ್ ಐಟಮ್ ಟಿಫನ್ಗೆ ಅನ್ನೋದಾದರೆ ಇದು ಮಾಡ್ಕೊಳ್ಳಿ. ನಂಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಾನು ಹೌಸ್ ವೈಫ್ ಅಲ್ಲಪ್ಪ, ನಾನು ವರ್ಕಿಂಗ್ ವುಮೆನ್ ಅಂಥವ್ರಿಗೂ ತುಂಬ ಸಿಂಪಲ್ ಇದೆ ಚಿಲ್ಲಿನಲ್ಲಿ. ತುಂಬ ಖಾರ ಇರೋ ತೊಗೋಬೇಡಿ, ಸ್ವಲ್ಪ ಮೀಡಿಯಮ್ ತೊಗೊಳ್ಳಿ. ಅದನ್ನು ತೊಗೊಂಡು ಈಗ ನಾವು ಹಿಂಗೆ ಕಟ್ ಮಾಡಿದ್ವಲ್ಲ ಅದನ್ನು ಪೂರ್ತಿ ಓಪನ್ ಮಾಡೋದು, ಒಂದರಲ್ಲಿ ಎರಡು ಮಿಡ್ಲಲ್ಲಿ ಎರಡು ಓಪನ್ ಮಾಡೋದು. ಓಪನ್ ಮಾಡಿಬಿಟ್ಟು ಇದೇ ಥರನೇ ಹಂಚಲ್ಲಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸಾಲ್ಟ್ ಇದಿಷ್ಟನ್ನು ಹಾಕಿ 1-2 ನಿಮಿಷ ರೌಂಡ್ ಮಾಡಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಬಟ್ ಇದೆಯಲ್ಲ ಇದು ಆಸಮ್. ನಮ್ಮ ಕಡೆ ಎಂತ ಮಾಡ್ತಾರೆ, ಹಬ್ಬದಲ್ಲಿ ಇದನ್ನು ಮಾಡ್ತಾರೆ ಸೈಡಿಗೆ. ಈಗ ಒಬ್ಬಟ್ಟು ಅದೆಲ್ಲ ಇತ್ತು ಅಂದಾಗ ರೈಸು ಸಾಂಬಾರು ಚಿತ್ರಾನ್ನ ಒಟ್ಟಿಗೆ ಪಲ್ಯಗಳ ಜೊತೆ ಇದನ್ನು ಮಾಡ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು. ಆಮೇಲೆ ರೊಟ್ಟಿಗೆ ಕೂಡ ಏನು ಪಲ್ಯ ಇಲ್ಲ ಅಂದರೆ ಜಸ್ಟ್ ಇದನ್ನು ಕೂಡ ಹಚ್ಕೊಂಡು ತಿನ್ಬೋದು ನೀವು, ತುಂಬಾ ಟೇಸ್ಟಿ ಆಗುತ್ತೆ. ಹಾಂ ಬಂದೆ, ತಿನ್ನುವಂತೆ ಕೊಡ್ತೀನಿ ಇರು, ಆಗಿಲ್ಲ ಇನ್ನು ಕೊಡ್ತೀನಿ. ಎಸ್, ಈ ಥರ ತಿರುಗಿಸಿ ಮಾಡ್ಕೊಳ್ಳಿ. ಇದನ್ನು ತಿರುಗಿಸಿ ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೊಳ್ಳಿ. ಓಕೆ, ಇವಾಗೇನು ಮುಚ್ಚಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ನು ಅದೇನಾದ್ರು ಬೆಂದಿಲ್ಲಪ್ಪ ಅನ್ನೋದಾದರೆ ಇನ್ನು ಒಂದು 30 ಸೆಕೆಂಡ್ ಅಷ್ಟು ಮುಚ್ಚಿ ತೆಗೆದು ಮತ್ತೆ ಅದನ್ನು ರೊಟೇಟ್ ಮಾಡ್ಕೊಳ್ಳಿ. ಎಸ್, ಇವಾಗ ಮತ್ತೆ ತೆಗೆದು ಅದೇ ಥರ ಇನ್ನೊಂದು 2-3 ಸಲ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತಲ್ಲ ನಿಮಗೆ ಕುಕ್ ಆಗಿದೆ ಇಲ್ಲ ಅಂತ. ಮಿಡಲಲ್ಲಿರೋದನ್ನ ಆಚೆ ಕಡೆ ಹಾಕ್ಕೊಳ್ಳಿ, ಆಚೆ ಇರೋದನ್ನು ಸಾರಿ ನನ್ನ ಮಗ ಯಾವಾಗೂ ಡಿಸ್ಟರ್ಬ್ ಮಾಡ್ತಿರ್ತಾನೆ ವಿಡಿಯೋನಲ್ಲಿ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಎಸ್, ಹಾಂ, ಯಾವುದು ಭಾಗ ಬೆಂದಿಲ್ಲ ಅಲ್ವಾ ಅದನ್ನು ನೀವು ಮತ್ತೆ ತಿರುಗಿಸಿ ಹಾಕೊಂತ ಇದೇ ಥರ ಬೇಯಿಸಿ. ಇದು ಅರೌಂಡು ಇದು ಕರೆಕ್ಟಾಗಿ ಕುಕ್ ಆಗಲಿಕ್ಕೆ ಫುಲ್ಲು ಫ್ಲೇಮ್ ಮಾತ್ರ ಸ್ಲೋನೇ ಇರಬೇಕು. ಓಕೆ, ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಕುಕ್ ಆಗಲಿಕ್ಕೆ ಒಂದು 10 to 12 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಓಕೆ, ಇದು ಆರಾಮ್ಸೆ ಮಾಡೋದು, ಗಡ್ಬಡಿಲಿ ನಾನು ಮಾಡ್ತೀನಪ್ಪ ನೋ. ಓಕೆ, ಎಸ್, ಇನ್ನು ಒಂದು 2 ಮಿನಿಟ್ಸ್ ಬೇಕನ್ಸುತ್ತೆ ನಾನು ಮಾಡಿರೋ ಈ ಚಿಲ್ಲಿಸು ಕುಕ್ ಆಗಲಿಕ್ಕೆ. ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಎಸ್, ಇವಾಗ ನೋಡಿ ನಾನು ಮಾಡಿರೋಂಥ ಚಿಲ್ಲಿ ಫಿಲ್ಲಿಂಗ್ಸ್ ರೆಡಿ ಆಗಿದೆ. ಸಿ ಹಿಂಗೆ ರೆಡಿ ಆಗುತ್ತೆ ಇದು. ಸೂಪರಾಗಿ ಬಂದಿದೆಯಲ್ಲ. ಆ್ಯಂಡ್ ಅದರೊಳಗೆ ಖಾರ ಅಂತ ಅನಿಸೋದೇ ಇಲ್ಲ. ಓಕೆ, ಅಷ್ಟು ಖುಷಿ ಬರುತ್ತೆ ತಿನ್ನಲಿಕ್ಕೆ, ಅಷ್ಟು ನಮ್ಮ ಸೂಪರಾಗಿ ಬಂದಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಇದು ಇವಾಗ ಕುಕ್ ಆಯಿತು. ರೊಟ್ಟಿ ಚಪಾತಿ ಒಟ್ಟಿಗೆ ಪಲ್ಯ ಇಲ್ಲ ಅಂದಾಗ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ರೀ ಇದು. ಟ್ರೈ ಮಾಡಿ, ಟ್ರೈ ಅಷ್ಟೇ ಅಲ್ಲ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಓಕೆ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಕೂಡ ಹಾಕ್ಕೊಂಡೆ, ಇವಾಗ ಚಿಲ್ಲಿ ಕೂಡ ತೊಗೊಳ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಹೇಗೆ ಬರುತ್ತೆ ಈ ಚಿಲ್ಲೀಸ್ ಅಂತ. ನಾನು ಕೂಡ ರೈಸು ಸಾಂಬಾರು ಒಟ್ಟಿಗೆ ತೊಗೊಂಡೆ ಇದನ್ನು. ಎಸ್, ತೋರಿಸ್ತೀನಿ. ನಾನು ಕೂಡ ತೊಗೊಂಡೆ ಈ ನಮ್ಮ ಚಿಲ್ಲಿ ಫಿಲ್ಲಿಂಗ್ಸ್. ಓಕೆ, ಎಸ್, ವಿತ್ ರೈಸ್ ಆ್ಯಂಡ್ ಸಾಂಬಾರು ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಇದು. ನಾವು ಹಬ್ಬಗಳಲ್ಲೆಲ್ಲ ಎಸ್ಪೆಷಲಿ ಪಲ್ಯಗಳೊಟ್ಟಿಗೆ ಇದನ್ನು ಕೂಡ ಮಾಡ್ತೀವಿ. ಸೂಪರ್ ಇದೆ, ಚೆನ್ನಾಗಿ ಬರುತ್ತೆ ಇದು. ರೈಸು ಸಾಂಬಾರು ಚಪಾತಿ ಆ್ಯಂಡ್ ರೊಟ್ಟಿಗೂ ಚೆನ್ನಾಗಾಗುತ್ತೆ. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಸೈಡ್ ಡಿಶ್ ಏನಾದ್ರು ಬೇಕಪ್ಪ ನನಗೆ ಸ್ವಲ್ಪ ವೆರೈಟಿಯಾಗಿ ಮನೇಲಿ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನಿ ಅನ್ನೋದಾದರೆ ಯು ಮಸ್ಟ್ ಟ್ರೈ ದಿಸ್ ಅಂತ ಹೇಳ್ತೀನಿ. ಓಕೆ, ಎಸ್, ಇವಾಗ ನಮ್ಮ ಗ್ರೀನ್ ಚಿಲ್ಲೀಸ್ ರೆಡಿ ಟು ಸರ್ವ್ ಅಲಾಂಗ್ ವಿತ್ ರೈಸ್ ಆ್ಯಂಡ್ ದಾಲ್. ನಾ ಹೇಳಿದೆ ಅಲ್ವಾ, ರೊಟ್ಟಿ ಜೊತೆನೂ ಕೂಡ ನೀವು ಹಾಗೇ ಡ್ರೈಯಾಗೆ ಜಸ್ಟ್ ರೊಟ್ಟಿ ಪಲ್ಯ ಇಲ್ಲಪ್ಪ ಎಂತ ಇಲ್ಲ ಅಂತ ಇದನ್ನು ಮಾಡಿಕೊಂಡು ರೊಟ್ಟಿ ಜೊತೆ ಕೂಡ ತಿನ್ಬೋದು, ಸೂಪರಾಗಿರುತ್ತೆ. ಎಸ್, ನಿಮಗೇನು ಅನಿಸುತ್ತೆ ನೋಡಿ. ಈ ನನ್ನ ಪ್ರಯತ್ನಗಳೇನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲಿಯೋ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ. ಈ ಥರ ಪುಟಾಣಿ ತುಂಬ ಇನ್ಸ್ಟೆಂಟಾಗಿ ಮಾಡೋವಂಥ ವೀಡಿಯೋಸ್ಗಾಗಿ ಲಿಯೋ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.